Hello friends, welcome back to my channel. I'm back with a new video. ಬೆಳಗ್ಗೆನೆ ಎದ್ದು ಬೆಳಗಿನ ಜಾವ ನಾವೊಂದು ರೋಡ್ ಟ್ರಿಪ್ ಹೊರಟಿದೀವಿ ಈ ಸತಿ. ಎಲ್ಲಿಗೆ ಅಂತ ಸದ್ಯದಲ್ಲೇ ಗೊತ್ತಾಗತ್ತೆ. ಅದಕ್ಕೂ ಮುಂಚೆ ನಮ್ಮ ಬೆಂಗಳೂರಿನ ರೋಡ್ಸ್ ಬೆಳಗಿನ ಜಾವ ಎಷ್ಟು ಪ್ರಶಾಂತವಾಗಿದೆ ನೋಡಿ. ನಾವು ಈ ಟ್ರಿಪ್ಪಿಗೆ ತುಮಕೂರು ರೂಟ್ ತೊಗೊಂಡ್ವಿ. ಅದಾದಮೇಲೆ ಕುಣಿಗಲ್ ಬೈಪಾಸಿಗೆ ಹೋದ್ವಿ. ಆ ನಂತರ ಅದು ಶಿವಮೊಗ್ಗ ಮತ್ತು ಸಾಗರ ಕನೆಕ್ಟ್ ಆಗಿ ಹೊನ್ನಾವರಕ್ಕೆ ಹೋದ್ವಿ. ನಾವು ಎಲ್ಲಿ ಹೋಗ್ತಿರೋದಂತ ಗೊತ್ತಾಯ್ತಾ? ನಾವು ಹೊನ್ನಾವರಕ್ಕೆ ಹೊರಟಿದ್ದೀವಿ. ಸುಮಾರು 500 ಕಿಲೋಮೀಟರ್ಗಳ ದೂರ ಇರೋದು ಅದು. ಸೊ ರೋಡ್ ಜರ್ನಿಯಲ್ಲಿ ಹೊನ್ನಾವರ ಹೋಗ್ತಾ ಇದ್ದೀವಿ. ಮೀನ್ವೈಲ್ ನಾವು ಬ್ರೇಕ್ಫಾಸ್ಟಿಗೆ ಅಂತ ನಿಲ್ಸಿದ್ವಿ. ಕೃಷ್ಣ ಕೇಶವ ಅನ್ನೋ ರೆಸ್ಟೋರೆಂಟಿಗೆ ಹೋಗಿದ್ವಿ. ಅಲ್ಲಿ ನಾವು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಸ್ವಲ್ಪ ಹೊಟ್ಟೆ ತುಂಬಿಸ್ಕೊಂಡು ಒಂದು ಬ್ರೇಕ್ ಅಂತ ತಗೊಂಡು ಮುಂದೆ ಹೋದ್ವಿ. ಸೊ ನಾವು ಈ ಟ್ರಿಪ್ಪಲ್ಲಿ ಬರೀ ಹೊನ್ನಾವರ ಸೈಟ್ ಸೀಯಿಂಗ್ ಮಾತ್ರ ಹೋಗ್ತಾ ಇಲ್ಲ. ಹೊನ್ನಾವರ ಸುತ್ತಮುತ್ತ ಗೋಕರ್ಣ, ಯಾಣ ಮತ್ತು ಮುರುಡೇಶ್ವರ ಎಲ್ಲ ನೋಡ್ಕೊಂಡು ಬರುವಂಥ ಪ್ಲ್ಯಾನ್ ಇದೆ. ಲಾಂಗ್ ರೋಡ್ ಟ್ರಿಪ್ ಹೋಗಿ ತುಂಬ ದಿನ ಆಗಿತ್ತು ಆ್ಯಂಡ್ ದಿಸ್ ವಾಸ್ ಅ ಲಾಂಗ್ ಟ್ರಿಪ್ ದಟ್ ವಿ ಪ್ಲ್ಯಾನ್ಡ್. ಈ ಜಾಗಗಳೆಲ್ಲ ನಾವೇನು ಮೊದಲನೇ ಸತಿ ನೋಡ್ತಾ ಇಲ್ಲ. ನಾನು ನನ್ನ ಹಸ್ಬೆಂಡ್ ಮೊದಲು ಹೋಗಿದ್ದೀವಿ, 1-2 ಬಾರಿ ಏನೋ ಭೇಟಿ ಕೊಟ್ಟಿದ್ದೀವಿ. ಇದು ನನ್ನ ಮಗಳಿಗೆ ಮೊದಲನೇ ಸರಿ. ಸೊ ಈ ಜಾಗಗಳೆಲ್ಲ ನನ್ನ ಮಗಳು ಮೊದಲನೇ ಸತಿ ನೋಡ್ತಿರ್ತಾಳೆ. ನಾವು ಆನ್ ದಿ ವೇ ಜೋಗ್ ಫಾಲ್ಸ್ ನೋಡಿಕೊಂಡು ಆಮೇಲೆ ಹೊನ್ನಾವರಕ್ಕೆ ಹೋದ್ವಿ. ಜೋಗ್ ಫಾಲ್ಸ್ ತಲುಪೋ ಹತ್ತತ್ರ ನೋಡಿ, ಇದು ವೆರಿ ಬ್ಯೂಟಿಫುಲ್ ವ್ಯೂ ಪಾಯಿಂಟ್ ಕಾಣಿಸ್ತು. ಬೆಟ್ಟದ ಮಧ್ಯೆ ನದಿ ಹರಿತಾ ಇರೋದು. ಸೊ ಈ ವ್ಯೂ ಪಾಯಿಂಟಲ್ಲಿ ಈ ವ್ಯೂನ ಕ್ಯಾಪ್ಚರ್ ಮಾಡಿಕೊಂಡು ಮುಂದಕ್ಕೆ ಹೊರಟ್ವಿ. ಈ ಪ್ರಕೃತಿ ಸೌಂದರ್ಯ ನೋಡೋಕೆ 2 ಕಣ್ಣು ಸಾಲದು ಅಂತ ಅನಿಸುತ್ತೆ ನೋಡಿ. ಆ ಬೆಟ್ಟ, ಗುಡ್ಡ, ಕಾಡು, ಮೇಡು, ಆ ಮಧ್ಯದಲ್ಲಿ ಹರಿಯುವಂಥ ನೀರು, ಇವೆಲ್ಲ ನೋಡ್ತಾ ಇದ್ರೆ ಎಷ್ಟು ಪ್ರಶಾಂತವಾದ ಫೀಲಿಂಗ್ ಆಗತ್ತೆ. ಮತ್ತು ಈ ಥರ ವಾತಾವರಣ ನೋಡೋಕ್ಕೆ ಅಂತಲೇ ನಾವು ರೋಡ್ ಟ್ರಿಪ್ಗಳು ಹೋಗಬೇಕು. ಮತ್ತು ಜೋಗ ಜಲಪಾತದ ಬಗ್ಗೆ ಹೇಳಬೇಕು ಅಂತಂದರೆ, ಅದು ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಲ್ಲಿ ಇರುವ ಜೋಗ ಜಲಪಾತ ಭಾರತದ ಅತ್ಯಂತ ಎತ್ತರದ ಮತ್ತು ಅತ್ಯಂತ ಅದ್ಭುತ ಜಲಪಾತಗಳಲ್ಲಿ ಒಂದು ಅಂತ ಹೇಳಬಹುದು. ಇದು ಶರಾವತಿ ನದಿಯಿಂದ ಉಂಟಾಗಿದ್ದು ಸಮುದ್ರ ಮಟ್ಟದಿಂದ ಸುಮಾರು 830 ಅಡಿ ಎತ್ತರದಿಂದ ನೇರವಾಗಿ ಬಿದ್ದು ಅದ್ಭುತ ದೃಶ್ಯವನ್ನು ಸೃಷ್ಟಿಸುತ್ತದೆ ಅಂತಲೇ ಹೇಳ್ಬೋದು. ಮತ್ತು ಈ ಜೋಗ್ ಫಾಲ್ಸು ರಾಜ, ರೋರರ್, ರಾಕೆಟ್, ರಾಣಿ ಅಂತ 4 ಮುಖ್ಯ ಧಾರೆಗಳಾಗಿ ಮೇಲೆಯಿಂದ ಬೀಳುತ್ತೆ. ಇದನ್ನು ನೋಡೋಕ್ಕೆ ತುಂಬ ಚೆನ್ನಾಗಿರತ್ತೆ ನೋಡಿ. ನಾವು ಹೋಗಿದ್ದು ಸ್ವಲ್ಪ ಲೇಟ್ ಆಯಿತು, ಬಟ್ ಅದು ಜಲಪಾತ ಕಾಣಿಸ್ತಿತ್ತು. ಇದು ಬಂದು ನೆಕ್ಸ್ಟ್ ಡೇ ಬೆಳಗ್ಗೆ ನಾವು ಹೊನ್ನಾವರ ತಲುಪಿ ಅಲ್ಲಿ ಹೋಟೆಲಲ್ಲಿ ಉಳ್ಕೊಂಡು ಆ ರಾತ್ರಿ ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಹೊನ್ನಾವರ ಬ್ಯಾಕ್ ವಾಟರ್ಸಿಗೆ ಬಂದ್ವಿ. ಕನ್ನಡದಲ್ಲಿ ಬ್ಯಾಕ್ ವಾಟರ್ಸ್ಗೆ ಏನಂತಾರೆ ಗೊತ್ತಾ? ಹಿನ್ನೀರು ಅಂತ. ಇಲ್ಲಿ ಬ್ಯಾಕ್ ವಾಟರ್ಸಲ್ಲಿ ಬೋಟಿಂಗ್ ಬಹಳ ಫೇಮಸ್ಸು. ನಾವು ಸಹ ಒಂದು ಬೋಟ್ ಹೈರ್ ಮಾಡಿಕೊಂಡು ಬೋಟಿಂಗ್ ಹೊರಟ್ವಿ. ಆ ಬೋಟಿಂಗಲ್ಲಿ ಒಂದು ಹೈಲ್ಯಾಂಡ್ ಕರ್ಕೊಂಡು ಹೋಗ್ತಾರೆ ಮತ್ತು ಮ್ಯಾಂಗ್ರೂವ್ಸ್ ಮಧ್ಯೆ ಎಲ್ಲ ಕರ್ಕೊಂಡು ಹೋಗಿ ಬರ್ತಾರೆ. ಬ್ರಿಡ್ಜ್ ಎಲ್ಲ ತೋರಿಸ್ತಾರೆ. ಭಾಳ ಚೆನ್ನಾಗಿತ್ತು. ತುಂಬಾ ಒಂದು ಈ ಅನ್ಟಚ್ಡ್ ಪ್ಯಾರಡೈಸ್ ಅಂತ ಹೇಳ್ತಾರಲ್ಲ, ಆ ಥರ ಫೀಲ್ ಆಗ್ತಿತ್ತು. ಜಾಸ್ತಿ ಜನ ಎಕ್ಸ್ಪ್ಲೋರ್ ಮಾಡಲಿಲ್ವೇನೋ ಈ ಜಾಗನ ಅಂತ ಅನಿಸ್ತಿತ್ತು. ತುಂಬ ಕಮರ್ಷಿಯಲೈಸ್ಡ್ ಆಗಿರಲಿಲ್ಲ, ಬಹಳ ಜನನೂ ಇರಲಿಲ್ಲ. ಪ್ರಶಾಂತವಾಗಿ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ಇನ್ನು ಹೊನ್ನಾವರದ ಬಗ್ಗೆ ಹೇಳೋದಾದರೆ, ಅದೊಂದು ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಒಂದು ಅದ್ಭುತ ನೈಸರ್ಗಿಕ ಸೌಂದರ್ಯದಿಂದ ಕೂಡಿದ ಕರಾವಳಿ ಪಟ್ಟಣ ಅಂತಲೇ ಹೇಳ್ಬೋದು. ಅರಬ್ಬಿ ಸಮುದ್ರದ ತೀರದಲ್ಲಿ ನೆಲೆಸಿರುವ ಈ ಸ್ಥಳವು ನದಿಗಳು, ಹಿನ್ನೀರು, ಮ್ಯಾಂಗ್ರೂವ್ ಅರಣ್ಯಗಳು, ಕಡಲ ತೀರಗಳು ಹಾಗೂ ಜಲಪಾತಗಳಿಂದ ಪ್ರಸಿದ್ಧವಾಗಿದೆ ಅಂತಲೇ ಹೇಳ್ಬೋದು. ಪ್ರಕೃತಿ ಪ್ರಿಯರಿಗೆ, ಛಾಯಾಗ್ರಾಹಕರಿಗೆ ಮತ್ತು ಪರಿಸರ ಆಸಕ್ತಿಕರಿಗಾಗಿ ಹೊನ್ನಾವರ ಒಂದು ಪರಿಪೂರ್ಣ ತಾಣವಾಗಿದೆ ಅಂತಲೇ ಹೇಳ್ಬೋದು.
ಇನ್ನು ಹೊನ್ನಾವರದ ಪ್ರಮುಖ ಆಕರ್ಷಣೆ ಅಂತಂದ್ರೇನೆ ಅದು ಶರಾವತಿ ನದಿ ಬ್ಯಾಕ್ ವಾಟರ್ಸು. ಇದು ಅರೇಬಿಯನ್ ಸಿ ಅಂದರೆ ಅರೇಬಿ ಸಮುದ್ರದಲ್ಲಿ ಸೇರುವ ಮೊದಲು ಅದು ಹಲವಾರು ತೀರಗಳು ಮತ್ತು ದ್ವೀಪಗಳು ಅಂದರೆ ಐಲ್ಯಾಂಡ್ಸು ಮತ್ತು ಕಾಡು ಪ್ರದೇಶಗಳನ್ನು ರಚನೆ ಮಾಡುತ್ತೆ. ಈ ಬ್ಯಾಕ್ ವಾಟರ್ಸಲ್ಲಿ ದೋಣಿ ಪ್ರಯಾಣ ಮಾಡೋದೇ ಒಂದು ಅದ್ಭುತ ಅನುಭವ. ಏನಾದರೂ ಬೆಳಗ್ಗೆ ಸಮಯದಲ್ಲಿ ಬೋಟಿಂಗ್ ಬಂದರೆ ನೀರಿನ ಮೇಲಿನ ಮಂಜು, ಹಕ್ಕಿಗಳ ಕೂಗು ಮತ್ತು ಸೂರ್ಯೋದಯದ ಬೆಳಕು ಇವುಗಳೆಲ್ಲ ಪ್ರಕೃತಿಯ ನಿಜವಾದ ಚಿತ್ರಣವನ್ನು ಕೊಡುತ್ತೆ. ಅದನ್ನು ನೋಡೋಕ್ಕೆ ನಮಗೆ ಸಿಗುತ್ತೆ. ಈಗ ನೋಡಿ ನಾವು ಅಲ್ಲೊಂದು ಪುಟ್ಟದಾದೊಂದು ಐಲ್ಯಾಂಡ್ ಮಾಡಿದ್ದಾರೆ, ಅಲ್ಲಿ ಬಂದಿದ್ವಿ. ಅಲ್ಲಿ ಒಂದು 10-20 ನಿಮಿಷ ಬೋಟ್ ನಿಲ್ಲಿಸುತ್ತೆ. ಅಲ್ಲಿ ಒಂದು ಸಣ್ಣದಾಗಿ ಒಂದು ಅಂಗಡಿನೂ ಮಾಡ್ಕೊಂಡಿದ್ದಾರೆ. ಅಲ್ಲಿ ಐಸ್ ಕ್ರೀಮು, ಎಳನೀರು ಇವೆಲ್ಲ ಸಿಗುತ್ತೆ. ಮತ್ತು ಆ ಬ್ರಿಡ್ಜಲ್ಲಿ ಹಿಂದ್ಗಡೆ ನೋಡಿ ಟ್ರೈನ್ ಹೋಗ್ತಾ ಇದೆ, ಎಷ್ಟು ಚೆನ್ನಾಗಿ ಕಾಣುತ್ತೆ. ಹೀಗೆ ಅಲ್ಲಿ ಒಂದು 10 ನಿಮಿಷ ಸ್ಪೆಂಡ್ ಮಾಡಿದ್ವಿ ಆ ಐಲ್ಯಾಂಡಲ್ಲಿ. ಮತ್ತು ಐಲ್ಯಾಂಡಲ್ಲಿ ಕೆಲವೆಲ್ಲ ಡೆಕೋರೇಷನ್ ಮಾಡಿ ಇಟ್ಟಿದ್ರು, ಹಾರ್ಟ್ ಶೇಪು ಮತ್ತು ಹಾಗೆ ಹೀಗೆ ಅಂತ ಫ್ಲವರ್ಸ್ ಎಲ್ಲ ಹಾಕಿ, ಆರ್ಟಿಫಿಷಿಯಲ್ ಫ್ಲವರ್ಸು. ಅಲ್ಲೆಲ್ಲ ಫೋಟೋ ತಗೋಬೋದು ನಾವು ಒಂದು 10 ಮಿನಿಟ್ಸ್ ಸ್ಪೆಂಡ್ ಮಾಡಿ ಐಸ್ ಕ್ರೀಮ್ ಎಲ್ಲ ತೊಗೊಂಡು ಎಳ್ನೀರೆಲ್ಲ ಕುಡಿದು ಮತ್ತೆ ವಾಪಸ್ ಹೋಗ್ತಾ ಇದ್ದೀವಿ. ಈಗ ಅವರು ಮ್ಯಾಂಗ್ರೋವ್ಸ್ ಅರಣ್ಯ ಕಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಹೊನ್ನಾವರ ಬ್ಯಾಕ್ ವಾಟರ್ ಸುತ್ತಮುತ್ತ ಈ ಮ್ಯಾಂಗ್ರೋವ್ ಅರಣ್ಯಗಳು ಸಾಕಷ್ಟು ಕಾಣಿಸ್ಕೊಳ್ಳುತ್ತವೆ. ಈ ಮ್ಯಾಂಗ್ರೋವ್ ಮರಗಳಿಗೆ ಈ ಸಮುದ್ರದ ನೀರಿನ ಉಪ್ಪನ್ನು ಸಹಿಸ್ಕೊಳ್ಳೋ ಅಂಥ ಶಕ್ತಿ ಇರುತ್ತೆ, ಅದು ವಿಶೇಷ ಗುಣ ಅದು. ಸೊ ಈ ಮ್ಯಾಂಗ್ರೋವ್ ಅರಣ್ಯಗಳು ಹಲವು ಪಕ್ಷಿಗಳು ಮತ್ತು ಮೀನುಗಳು ಮತ್ತು ಜಲಚರ ಪ್ರಾಣಿಗಳಿಗೆ ಆಶ್ರಯ ಕೇಂದ್ರ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಈ ಮ್ಯಾಂಗ್ರೋವ್ಸ್ ಮರಗಳು ಈ ಪರಿಸರದ ಸಮತೋಲನೆ ಅಂದರೆ ಬ್ಯಾಲೆನ್ಸ್ ಕಾಯ್ದುಕೊಳ್ಳುವಲ್ಲಿ ಮಹತ್ವದ ಪಾತ್ರವನ್ನೇ ವಹಿಸುತ್ತೆ ಅಂತ ಹೇಳ್ಬೋದು. ನೋಡಿ, ಈಗ ನೀವಿಲ್ಲಿ ನೋಡಬಹುದು ಮ್ಯಾಂಗ್ರೋವ್ಸ್ ಆ ಕಡೆ ಈ ಕಡೆ ಇದೆ, ಅದ್ರ ಮಧ್ಯೆ ಬೋಟ್ ಹೋಗ್ತಾ ಇದೆ. ನಮ್ಮದೇ ಬೋಟು, ನಮ್ಮದೇ ರಾಜ್ಯ, ಭಾಳ ಚೆನ್ನಾಗಿತ್ತು. ಎಷ್ಟೊಂದು ಫೋಟೋಸ್ ತಕ್ಕೊಂಡ್ವಿ, ವಿಡಿಯೋ ಮಾಡ್ಕೊಳ್ಳೋಕ್ಕೂ ಆರಾಮಾಗಿತ್ತು, ಯಾರದೇ ಡಿಸ್ಟರ್ಬೆನ್ಸ್ ಇರಲಿಲ್ಲ. ಮ್ಯಾಂಗ್ರೋವ್ಸ್ ಮಧ್ಯದಲ್ಲಿ ಹೋಗ್ತಾ ಇದೆ. ಇದು ಅಲ್ಲಿನ ಅನುಭವ ಮಾಡಿದವರಿಗೆ ಇನ್ನೂ ಚೆನ್ನಾಗಿ ಅನಿಸುತ್ತೆ, ಲೈವ್ ಅನುಭವ ಪಡೆದವರಿಗೆ. ಸೊ ಈ ವಿಡಿಯೋನಲ್ಲೂ ಅಷ್ಟೇ ಚೆನ್ನಾಗಿದೆ ನೋಡೋಕ್ಕೆ. ನಮ್ಮ ಬೋಟ್ ಮ್ಯಾನ್ ಅಂತೂ ಹೇಳ್ತಾನೆ ಇದ್ದರು ಎಲ್ಲೆಲ್ಲಿ ವಿಡಿಯೋ ತಗೊಳ್ಬೇಕು ಮತ್ತು ಫೋಟೋಸ್ ತಗೋಬೇಕು ಅಂತ, ಮುಂದೆ ಹೋಗಿ ತಗೊಳ್ಳಿ ಅಂತೆಲ್ಲ ಹೇಳ್ತಾ ಇದ್ರು. ಸೊ ನಾವು ಅಲ್ಲಲ್ಲಿ ತಗೊಂಡ್ವಿ. ಮತ್ತು ಈ ಬೋಟಿಂಗ್ಗೆ ನಾವು 2000 ರುಪೀಸ್ ಕೊಟ್ವಿ. ಆ್ಯಕ್ಚುಲಿ 1500ಗೂ ಬರ್ತಾರೆ. ಈ ಬೋಟ್ ಸ್ವಲ್ಪ ದೊಡ್ಡದಾಗಿತ್ತು, ವಿಶಾಲವಾಗಿತ್ತು, ಮೇ ಬಿ ಅದಕ್ಕೆ 2000 ತೊಗೊಂಡ್ರು. ನೀವು ಹೋದಾಗ ಅವ್ರೇನಾದರೂ ಜಾಸ್ತಿ ಕೇಳಿದರೆ 1500ಗೆ ಬಾರ್ಗೇನ್ ಮಾಡಿ. ಸೊ ಬಟ್ ಎನಿವೇಸ್ ಇಟ್ಸ್ ವರ್ತ್ ಇಟ್. ಬೋಟ್ ರೈಡ್ ತುಂಬ ಚೆನ್ನಾಗಿತ್ತು, ಏನೂ ಕಾಸು ಜಾಸ್ತಿ ತೊಗೊಂಡ್ರು ಅಂತ ಅನಿಸ್ಲಿಲ್ಲ ನಮಗೆ. ನೀಟಾಗಿ ನಿಧಾನಕ್ಕೆ ಎಲ್ಲ ತೋರಿಸ್ಕೊಂಡು ಬರ್ತಾರೆ. ಈ ಬೋಟ್ ರೈಡಲ್ಲಿ ಬ್ಯಾಕ್ ವಾಟರ್ಸ್ ಬೋಟಿಂಗ್ ಪ್ಲಸ್ ಒಂದು ಬ್ರಿಡ್ಜ್ ಹತ್ರ ಕರ್ಕೊಂಡು ಹೋಗ್ತಾರೆ. ಅದೇ ಆಗಲೇ ನೋಡಿದ್ರಲ್ಲ ಬ್ಯಾಕ್ಗ್ರೌಂಡಲ್ಲಿ ಒಂದು ಟ್ರೈನ್ ಹೋಗ್ತಾ ಇತ್ತಲ್ವ ಬ್ರಿಡ್ಜ್ ಮೇಲೆ, ಆ ಬ್ರಿಡ್ಜ್ ದಾಟಿ ಆ ಬ್ರಿಡ್ಜ್ ಕೆಳಗಿಂದ ಮತ್ತೆ ಕರ್ಕೊಂಡು ಬರ್ತಾರೆ. ಮತ್ತು ಒಂದು ಐಲ್ಯಾಂಡ್ ಸ್ಟಾಪ್ ಇರುತ್ತೆ. ಸೊ ಅದಾದ ನಂತರ ಮ್ಯಾಂಗ್ರೋವ್ಸ್ ನೋಡಿ, ಇದು ಎಷ್ಟು ಚೆನ್ನಾಗಿದೆ ಜಾಗ. ಆ ಕಡೆ ಈ ಕಡೆ ಮ್ಯಾಂಗ್ರೋವ್ಸು ಬೋಟ್ ಮಧ್ಯದಲ್ಲಿ ಹೋಗ್ತಾ ಇದೆ. ಮತ್ತು ಮ್ಯಾಂಗ್ರೋವ್ಸ್ ಫಾರೆಸ್ಟು ಸುತ್ತಾಡಿಸ್ತಾರೆ, ಅದರ ಮಧ್ಯದಲ್ಲಿ ಕರ್ಕೊಂಡು ಹೋಗ್ತಾರೆ. ಸೊ ನೀವು ನೋಡ್ಬೋದು, ಇಲ್ಲಿ ನಾನು ಹತ್ತಿರದಿಂದ ಈ ಮ್ಯಾಂಗ್ರೋವ್ ರೂಟ್ಸ್ನ ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಅದು ನೀರಲ್ಲಿ ಎಷ್ಟು ಚೆನ್ನಾಗಿ ಬೆಳ್ಕೊಂಡಿದ್ದಾವೆ. ಅದು ರೂಟ್ಸ ಅಥವಾ ಅದರದ್ದು ಬ್ರ್ಯಾಂಚಸ್ಸ ಅಂತ ನಾನು ಸ್ಕೂಲಲ್ಲಿದ್ದಾಗ ಓದಿದ್ದು ಮರ್ತೋಗಿದ್ದೀನಿ. ಸೊ ಅದರದ್ದು ರೂಟ್ಸ್ ಏರಿಯಲ್ಲಿ ಇರ್ತವೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೇನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ, ಬಿಕಾಸ್ ನಾನು ಮರ್ತೋಗಿದ್ದೀನಿ, ಸ್ಕೂಲಲ್ಲಿ ಓದಿದ್ದೆ ಬಟ್ ಮರ್ತೋಗಿದ್ದೀನಿ. ಸೊ ಇದಾಗಿತ್ತು ನಮ್ಮ ಬ್ಯಾಕ್ ವಾಟರ್ಸ್ ಬೋಟಿಂಗ್ ಎಕ್ಸ್ಪೀರಿಯನ್ಸ್, ಮತ್ತು ಮ್ಯಾಂಗ್ರೋವ್ಸ್ ಮಧ್ಯೆ ಹೋಗಿದ್ದ ಎಕ್ಸ್ಪೀರಿಯೆನ್ಸು, ಮತ್ತು ಐಲ್ಯಾಂಡಿಗೆ ಹೋಗಿದ್ದ ಎಕ್ಸ್ಪೀರಿಯೆನ್ಸ್ ಎಲ್ಲ. ನಿಮಗಿದನ್ನು ನೋಡ್ತಾ ನಿಮಗೂ ಅದೇ ಥರ ಎಕ್ಸ್ಪೀರಿಯೆನ್ಸ್ ಆಯ್ತೇನೋ ನಮಗೆ ಆದಂಗೆ ರಿಯಲ್ ಆಗಿ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಗೆ ಇದನ್ನು ನೋಡಿ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡು ನಾನು ಇಲ್ಲೇ ಈ ವಿಡಿಯೋನ ಎಂಡ್ ಮಾಡ್ತೀನಿ.
ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮರಿದೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡೋದಂತೂ ಮರಿಲೇಬೇಡಿ. ಓಕೆ ದೆನ್ ಐ ವಿಲ್ ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್. ಬಾಯ್, ಟೇಕ್ ಕೇರ್.